ಹೌದು. ಎಷ್ಟು ಮಟ್ಟಿಗೆ ಖುಷಿ ಅನ್ಸುತ್ತೆ ನಿಮ್ಗೆ? ನಾವು ಸದಾಶಿವನಗರ ನಿವಾಸಿಗಳು. ಡಿ.ಕೆ. ಶಿವಕುಮಾರ್ ನಮ್ಮವರೇ, ನಮ್ಮ ಸದಾಶಿವನಗರದವರೇ ಆಗಿದ ತಕ್ಷಣ ನಮ್ಗೆ ಎಲ್ರಿಗೂ ಒಂಥರ ಉತ್ಸವದ ವಾತಾವರಣ ಹಮ್ಮಿಕೊಂಡಿದೆ. ಎಲ್ಲರೂ ಖುಷಿಯಾಗಿದ್ದೀವಿ. ಸೊ ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ತುಂಬ ಒಳ್ಳೆ ಕೆಲಸ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ವಂದನೆಗಳು. ಸರ್, ಈಗ ಸಿದ್ದರಾಮಯ್ಯ ಸರ್ ಇಷ್ಟು ವರ್ಷ 3 ವರ್ಷ ಅಧಿಕಾರ ಹಾಂ, ನಡೆಸಿದ್ರು. ಅಭಿವೃದ್ಧಿ ಯಾವ ಮಟ್ಟದಲ್ಲಿದೆ ಸರ್? ಅಭಿವೃದ್ಧಿ ಹೇಳ್ಕೊಳ್ಳೋ ಮಟ್ಟದಲ್ಲಿ ಏನು ಕಾಣಿಸ್ಕೊಂಡಿಲ್ಲ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕೈಯಲ್ಲಿ 100% ಅಭಿವೃದ್ಧಿ ಮಾಡ್ತಾರೆ. ಯಾವ ತರ ಎಕ್ಸ್ಪೆಕ್ಟೇಷನ್ ಇದ್ದೀರಾ? ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಸ್ಯಾಂಕಿ ಟ್ಯಾಂಕ್ದು ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀವಿ. ಅದು ಒಂದು ಚಳುವಳಿ ಮಾಡ್ತಾ ಇದ್ವಿ. ಖಂಡಿತ ಡಿ.ಕೆ. ಶಿವಕುಮಾರ್ ಸಾಹೇಬರು ಅದಕ್ಕೆ ಸ್ಪಂದನೆ ಮಾಡ್ತಾರೆ. ಲಾಟ್ ಆಫ್ ಇಂಪ್ರೂವ್ಮೆಂಟ್ ವರ್ಕ್ಸ್ ಇದೆ ಅರೌಂಡ್ ಬ್ಯಾಂಗ್ಳೂರ್, ಇನ್ ಆ್ಯಂಡ್ ಅರೌಂಡ್ ಇನ್ ದ ಬ್ರಾಡರ್ ಕಾಂಟೆಕ್ಸ್ಟ್ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ದ ಫಾರ್ಮರ್ಸು ಹಿಡ್ಕೊಂಡ್ಬಿಟ್ಟು ಎಲ್ರಿಗೂ ಪಾಸಿಟಿವ್ ಹೋಪ್ಸ್ ಇದೆ. ಇವರು ಖಂಡಿತ ಮಾಡ್ತಾರೆ ಅಂತ. ಸರ್, ಡಿ.ಕೆ. ಸಾಹೇಬ್ರು ಯಾವ ಮಟ್ಟದ ವರ್ಗದವರಿಗೆ ಇವ್ರು ಅನುಕೂಲ ಮಾಡ್ಕೊಡ್ಬೋದು ಅಂತ ನಿರೀಕ್ಷೆ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರ ದೃಷ್ಟಿಯಲ್ಲಿ ಯಾವ ವರ್ಗ ಭೇದ ಭಾವನೆ ಇಲ್ಲ. ಎಲ್ರಿಗೂ ಅವರು ಸರಿ ಸಮಾನತೆಯಾಗಿ ಮಾಡ್ತಾರೆ. ಯಾವ ವರ್ಗಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ಸ್ಪಂದನೆ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಹೈಯರ್ ಕ್ಲಾಸ್ ಅವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್, ರಿಬೇಟ್ಸು, ಅದು ಇದು ಬೇಕಾಗಿರ್ಬೋದು. ಫಾರ್ಮರ್ಸ್ಗೆ ವೇವರ್ ಆಫ್ ಲೋನ್ಸು, ಇದು ಅಗ್ರಿಕಲ್ಚರಲ್ ಬೇಸ್ಡ್ ಸಪೋರ್ಟ್ ಬೇಕಾಗುತ್ತೆ. ಬೇರೆ ಬೇರೆ ಲೇಬರ್ ಕ್ಲಾಸ್ ಹಿಡ್ಕೊಂಡು ಎಲ್ಲ ವರ್ಗದವರಿಗೆ ಅವರು ಇದು ಮಾಡ್ತಾರೆ. ಈಸ್ ಅ ವೆರಿ ಗುಡ್ ಸ್ಟ್ರಾಟಜಿಸ್ಟ್. ಯಾಕಂದ್ರೆ ಬಿಜೆಪಿ ಏನ್ ಹೇಳ್ತಾ ಇದಾರೆ, ಡಿ.ಕೆ. ಸಾಹೇಬ್ರು ಬಂದು ಅಂತಾರೆ ಟ್ಯಾಕ್ಸ್ ಮಂತ್ರಿ ಅಂತ ಹೇಳ್ತಾ ಇದಾರೆ. ಅಲ್ಲ, ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ BJP, ಕಾಂಗ್ರೆಸ್ಸು ಎಲ್ಲ. ಬಟ್ ನಾವು ಸಾಮಾನ್ಯ ಜನರು, ನಮ್ಮ ದೃಷ್ಟಿಯಲ್ಲಿ ಖಂಡಿತ ಎಲ್ಲ CMಗಳು ಯಾರೇ ಇರಲಿ, BJPದವ್ರು ಇರಲಿ, ಕಾಂಗ್ರೆಸ್ದವ್ರು ಇರಲಿ, ತುಂಬ ಒಳ್ಳೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ, ಮಾಡ್ತಾನೆ ಇರ್ತಾರೆ. ಸರ್, ಅಂದ್ರೆ ಇನ್ನು ಯಾವ ತರದಲ್ಲಿ ಅಭಿವೃದ್ಧಿ ಆಗಬೇಕು ಕ್ಷೇತ್ರಗಳು? ಅಭಿವೃದ್ಧಿ ಆಗೋಕ್ಕೆ ತುಂಬಾ ದೊಡ್ಡ ಲಿಸ್ಟ್ ಇದೆ. ಸೊ ದ್ಯಾಟ್ ಕೆನಾಟ್ ಬಿ ಹೆಚ್ಚಿಗೆ 1-2 ಸೆಂಟೆನ್ಸಲ್ಲಿ ಮುಗ್ಸೋಕ್ಕಾಗಲ್ಲ. ತುಂಬಾ ಇದೆ. ಈಗ ಅಪ್ಕಮಿಂಗ್ ಪೆರಿಫರಲ್ ರಿಂಗ್ ರೋಡ್ ಇದೆ ಬ್ಯಾಂಗ್ಳೂರ್ದು. ಈ ನಮ್ಮ ಸೆಕೆಂಡ್ ಏರ್ಪೋರ್ಟು ಇದೆ. ಇದು ಒಂದು ಟನೆಲ್ ಪ್ರಾಜೆಕ್ಟ್ ಇದೆ. ಇದೆಲ್ಲ ಲೈಕ್ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ದಟ್ ಈಸ್ ಅ ಡಿಬೇಟೇಬಲ್ ಟಾಪಿಕ್. ಯಾಕಂದ್ರೆ ಕಾಲಾವಕಾಶ ಕಮ್ಮಿ ಇದೆ ಅವ್ರಿಗೆ. ಹೌದು. ಅದು 2020 ಮ್ಯಾಚ್ ಇದ್ದಂಗಿದೆ. 2 ವರ್ಷದಲ್ಲಿ ಅವರು ಏನು ಹೊಡಿಬೇಕು, 6-4 ಹೊಡಿಲೇಬೇಕು. ಯಾಕಂದ್ರೆ ಎಲೆಕ್ಷನ್ 2028ರಲ್ಲಿ ಅವರೇ ಬರೋ ನಿರೀಕ್ಷೆಯಲ್ಲಿ ಇದ್ದೀರಾ ನೀವು? ಪಕ್ಷನೇ ಬರುತ್ತೆ ಅಂತ ಅದು ತುಂಬ ಕಷ್ಟ. ಯಾಕಂತಂದರೆ ಸ್ವಲ್ಪ ಸೆಂಟಿಮೆಂಟ್ಸ್ ನೋಡಿದ್ರೆ ಈ ಲಾಸ್ಟ್ 3 ವರ್ಷದ ಇದರಲ್ಲಿ ಅಷ್ಟು ಒಂದು ಕಂಡು ಬಂದಿಲ್ಲ ಪ್ರೋ ಕಾಂಗ್ರೆಸ್ ಅಂತ. ಸೊ ಮೋಸ್ಟ್ಲಿ ಇಟ್ ಈಸ್ ನಾಟ್ ಗ್ಯಾರಂಟಿಡ್. ಯಾಕಂದ್ರೆ ಸರ್, ಪಕ್ಷಕ್ಕೆ ಅಂತ ದುಡಿತಾ ಇರೋದು ಅಂತಂದ್ರೆ ಡಿ.ಕೆ. ಸಾಹೇಬ್ರವ್ರೆ. ಈಗ ಏನು ಬೆಂಬಲ ಸಿಗ್ತಾ ಇದೆ ಅದು ವೈಯಕ್ತಿಕ ಡಿ.ಕೆ. ಸಾಹೇಬ್ರಿಗೋಸ್ಕರ ಅದು ಬೆಂಬಲ ಸಿಗ್ತಾ ಇದೆ, ನಾಟ್ ಆಸ್ ಎ ಪಾರ್ಟಿ. ಈಗ ನಾನು ನೋಡ್ತಿದ್ದೀನಿ ಅಕ್ರಾಸ್ ದಿ ಸ್ಟ್ಯಾಟ್ ಆಫ್ ಸೊಸೈಟಿ ಭಾಳಷ್ಟು ಜನ ಡಿ.ಕೆ. ಬೆಂಬಲಿಗರಿದ್ದಾರೆ. ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ಕಾಂಗ್ರೆಸ್ ಪೀಪಲ್ ಆರ್ ದೇ ಲವ್ ಕಾಂಗ್ರೆಸ್. ದೇ ಲವ್ ಡಿ.ಕೆ. ಶಿವಕುಮಾರ್ ಆಸ್ ಅನ್ ಇಂಡಿವಿಜುವಲ್. ಕೇಂದ್ರದಲ್ಲಿ ಆಡಳಿತ ಇಸ್ ಎಕ್ಸ್ಟ್ರೀಮ್ಲಿ ಸೂಪರ್. ಇಂಥ ಒಂದು ಅಡ್ವರ್ಸ್ ಸಿಚುವೇಶನಲ್ಲಿ ಕೇಂದ್ರ ಸರ್ಕಾರ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬೆಲೆ ಏರಿಕೆ, ಇಟ್ ಇಸ್ ಎ ಇಂಟರ್ನ್ಯಾಷನಲ್ ಫೆನಾಮಿನಾ ಮೇಡಮ್, ಇಂಟರ್ನ್ಯಾಷನಲ್ ಫೆನಾಮಿನನ್. ಯು ಕ್ಯಾನ್ ಸಿ ದ ಆಯಿಲ್ ಬರ್ನಿಂಗ್ ಅರೌಂಡ್ ದಿ ಗ್ಲೋಬ್. ಇಂಥ ಒಂದು ಇದರಲ್ಲಿ ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗಬೇಕಾಗಿತ್ತು ಅದನ್ನು ಕಂಟ್ರೋಲ್ ಮಾಡಿಬಿಟ್ಟು ತುಂಬ ಒಂದು ಬೇಸ್ ಲೈನಲ್ಲಿ ಇಟ್ಟಿದ್ದಾರೆ. ಅಷ್ಟಾದರೂ ನಾವು ಮಾಡಲೇಬೇಕು. ಯು ಸಿ ದ ಆಯಿಲ್ ಬರ್ನಿಂಗ್, ಯು ಕ್ಯಾನ್ ಸಿ ಡೈಲಿ ಯಾವ ಥರ. ಆ್ಯಂಡ್ ಇಟ್ಸ್ ಎ ಇಂಟರ್ನ್ಯಾಷನಲ್ ಗೇಮ್ ಪ್ಲಾನ್ ಟು ಕಂಟ್ರೋಲ್ ದಿ ಎಕಾನಮಿ ಆಫ್ ದೇರ್ ಓನ್ ಕಂಟ್ರೀಸ್, ಬೇರೆ ಬೇರೆ ದೇಶಗಳದ್ದು. ಸರ್, ಯಾಕಂದ್ರೆ 3 ದಿನಕ್ಕೊಂದ್ಸತಿ, 1 ದಿನಕ್ಕೊಂದ್ಸತಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾನೆ ಇದೆ. ಮತ್ತೆ ದಿನ ಬೆಳಗ್ಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲಿಲ್ಲ, ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿಲ್ಲ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಪ್ರತಿಯೊಂದು ಗ್ಯಾಲನ್ಗೆ ಕ್ರೂಡ್ ಆಯಿಲ್ ಏನು ರೇಟ್ ಆಗುತ್ತೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ಬೋದು, ಅದರಲ್ಲಿ ನೋಡ್ಬೋದು. ಸಿಕ್ಕಾಪಟ್ಟೆ ಇದು ಏರಿಕೆ ಇರುತ್ತೆ, ಇದಾಗುತ್ತೆ. ಇಟ್ಸ್ ಆಲ್ ಇಂಟರ್ನ್ಯಾಷನಲಿ ಕಂಟ್ರೋಲ್ಡ್ ಮಾಫಿಯಾ. ಅದೊಂದು ಸರಳಾದಂಥ ವ್ಯವಹಾರ ಅಲ್ಲ, ಅದು ಮಾಫಿಯಾ, ಆಯಿಲ್ ಮಾಫಿಯಾ. ಸೊ ಅದು ಒಂದು ಇದು. ಅದಕ್ಕೆ ನಾವು ಎಲ್ಲ ಕಂಟ್ರೀಸ್ಗೂ ಅದು ಹೊಡ್ತಾ ಬೀಳ್ತಾ ಇದೆ. ಬಟ್ ಇಂಡಿಯಾ ಈಸ್ ಮೇಂಟೈನಿಂಗ್ ಅ ವೆರಿ ಸ್ಟಡಿ ಪ್ರೊಫೈಲ್ ಇನ್ ಕಂಟ್ರೋಲಿಂಗ್ ದ ರೇಟ್ಸ್.
ಸರ್ ಕೆಲವೊಂದು ವಿಚಾರದಲ್ಲಿ ಯಾಕಂದ್ರೆ ಈಗ ಆಟೋ ಡ್ರೈವರ್ ವಿಚಾರ ಆಗಿರ್ಬೋದು, ಹೌದು ಅವ್ರ ಪಾಪ ನೀವು ನೋಡಿರ್ಬೋದು ಹೌದು ಮಕ್ಕಳಿಂದ ಎಷ್ಟು ಹೌದು ಕಷ್ಟಪಟ್ರು ಹೌದು ಹೌದು ಗ್ಯಾಸ್ಗೆ. ಹೌದು ಆ ತರದ ವಿಚಾರದಲ್ಲಿ ಯಾಕೆ ಸರ್ ಯಾವ ಸರ್ಕಾರನು ತಲೆ ಕೆಡಿಸ್ಕೊಳ್ಳಲ್ಲ? ಅಲ್ಲ ತೆರೆ ಕೆಡಿಸ್ಕೊತಾ ಇದೆ. ಈಗ ನೋಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಯಾವ ರೀತಿ ಒಪ್ಪಂದಿಗೆ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಫ್ಲೋ ಆಫ್ ಗ್ಯಾಸ್, ಸ್ಟಡಿ ಫ್ಲೋ ಆಫ್ ಕ್ರೂಡ್ ಆಯಿಲ್ ಎಲ್ಲನೂ ಮಾಡ್ತಿದ್ದಾರೆ. ಇಲ್ಲ ಅಂತಂದರೆ ಈ ಥರ ಇರ್ತಿರಲಿಲ್ಲ, ದೇಶ ಉರಿದೋಗಿರ್ತಿತ್ತು. ಇದು ತುಂಬಾ ಕೂಲ್ ಡೌನ್ ಮಾಡಿದ್ದಾರೆ ಬಿಕಾಸ್ ಆಫ್ ಆಲ್ಟರ್ನೇಟ್ಸ್ ಹುಡ್ಕೊಂಡ್ಬಿಟ್ಟು ಆ ಥರ ಮಾಡಿದ್ದಾರೆ. ಫಾರಿನ್ ಪಾಲಿಸಿಯಲ್ಲಿ ಎಕ್ಸ್ಟ್ರೀಮ್ಲಿ ಗುಡ್. ಜೈಶಂಕರ್ ಸಾಹೇಬ್ರು ಇರಲಿ, ನಮ್ಮ ರೈಲ್ ಮಿನಿಸ್ಟ್ರಲ್ಲಿ ಅಶ್ವಿನಿ ವೈಷ್ಣವ್ ಸಾಹೇಬ್ರು ಇರಲಿ, ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಸರ್ ಭಾರತ ಇನ್ನೂ ಇಂಪ್ರೂವ್ ಆಗ್ಬೇಕಾ? 100% ಅದು ದೃಷ್ಟಿನೇ ಇಟ್ಕೊಂಡಿದ್ದಾರೆ, $40 trillion ಎಕಾನಮಿ ಅಂತ. ಸೊ ಅದು ಖಂಡಿತ ಆಗಲೇ ಆಗುತ್ತೆ. ಅದ್ರಲ್ಲಿ ಕರ್ನಾಟಕ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ? ಕರ್ನಾಟಕ ನೋಡಿ, ಕರ್ನಾಟಕ ಯಾವ ಮಟ್ಟದಲ್ಲಿ ಆಗಬೇಕಿತ್ತು ಆಗಲಿಲ್ಲ ಬಿಕಾಸ್ ಆಫ್ ಫ್ರೀ ಬೀಸ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ರಿಗೂ ಒಂದು ಹೊಸ ಚಿಗುರು ಉಂಟು ಮಾಡಿದೆ. ಈ ಕ್ಯಾನ್ ಡೂ ಲಾಟ್ ಆಫ್ ಮ್ಯಾಜಿಕ್. ಮಾಡ್ತಾರೆ ಅನ್ಸುತ್ತಲ್ವಾ ಸರ್? ನನಗೆ ಅನಿಸಿದ ಮಟ್ಟಿಗೆ ಡಿ ಕೆ ಶಿವಕುಮಾರ್ 100% ಮಾಡ್ತಾರೆ. ಸರ್ ಇನ್ನೊಂದು ವಿಚಾರ, ಗ್ಯಾರಂಟಿಗಳು ಸರ್ಕಾರಕ್ಕೆ ಅವಶ್ಯಕತೆ ಇದೆಯಾ? ನಾಟ್ ಅಟ್ ಆಲ್. ಆ ರೀತಿ ಹೋದರೆ ದೇಶ ಇಟ್ ವಿಲ್ ನಾಟ್ ಗೋ ಇನ್ ದ ರೈಟ್ ವೇ. ಗ್ಯಾರಂಟೀಸ್ ಅದೆಲ್ಲ ಆ ಫ್ರೀ ಬೀಸ್ ದಟ್ ವಿಲ್ ಸ್ಪಾಯಿಲ್ ದಿ ಎಕಾನಮಿ. ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಫ್ರೀ ಬೀಸ್ ಆರ್ ಮಿಸ್ಲೀಡಿಂಗ್ ದ ನೇಷನ್. ಸರ್ ವಿಶ್ ಮಾಡೋದಾದ್ರೆ ಸರ್ಗೆ ಒಂದು ವಿಶ್ ಮಾಡಿ. Wishing him all complete successful tenure as the most popular Chief Minister of Karnataka. My prayers with him.